ಹೇ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ನನ್ನ ಚಾನಲ್ಗೆ ತುಂಬ ಸ್ವಾಗತ. ಸೊ ಇವತ್ತಿನ ರೆಸಿಪಿ ಅಗಸಿ ಹೂವಿನಿಂದ ಒಂದು ಚೆನ್ನಾಗಿರುವಂತಹ ಸಾಂಬಾರ್ ಮಾಡೋಣ ಅಂತ ನಾನು ಈ ವ್ಲಾಗನ್ನು ತೊಗೊಂಡು ಬಂದಿದ್ದೀನಿ. ಸೊ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನೆಲ್ಲ ತೆಗಿಬೇಕು ಹೂವದ್ಲಿಂದ ಅಂತ. ಸೊ ಒಳಗಡೆ ಇದ್ದ ಬೀಜ ಮತ್ತು ಕೆಳಗಿನ ಒಂದು ತುಂಡು ಕತ್ತರಿಸಿ ಈ ರೀತಿ ನೀವು ಸಣ್ಣಗೆ ಹೆಚ್ಕೊಳ್ಳಿ. ಬರೆ ಬಾಯಲ್ಲೇನೋ ತಿನ್ಬೋದು, ಸೇಮ್ ಕ್ಯಾಬೇಜ್ ಥರ ಟೇಸ್ಟ್ ಇರುತ್ತೆ. ಬಟ್ ಇದ್ರದ್ದು ಇಂಪಾರ್ಟೆನ್ಸ್ ತುಂಬಾ ಇದೆ. ಡಯಾಬಿಟೀಸ್ ಕಮ್ಮಿ ಮಾಡುತ್ತೆ. ಸೊ ಎಲ್ಲ ರೋಗ ನಿರೋಧಕ ಶಕ್ತಿಗೆ ಇದನ್ನು ಕಂಪಲ್ಸರಿ ಇದನ್ನು ತಿಂದರೆ ತುಂಬ ಅಂದರೆ ತುಂಬಾ ವಾಸಿಯಾಗುವಂತಹ ಈ ಹೂವು ಅಂತ ಹೇಳ್ಬೋದು. ಇದರ ಎಲೆ ಕೂಡ ಇದನ್ನು ಅಡುಗೆಯಲ್ಲಿ ಬಳಸ್ತಾರೆ. ಸೊ ಸಿಕ್ಕಿದಾಗ ನಾನು ಅದರದ್ದು ರೆಸಿಪಿನ ನಿಜವಾಗ್ಲೂ ಶೇರ್ ಮಾಡ್ತೀನಿ. ಸೊ ಇದನ್ನು ಚೆನ್ನಾಗಿ ಈ ರೀತಿ ತೆಗೆದ ನಂತರ ಚೆನ್ನಾಗಿ ತೊಳ್ಕೊಂಡು ಸಣ್ಣಗೆ ಹೆಚ್ಕೊಂಡು ಇಟ್ಕೊಳ್ಳಿ. ಸೊ ಇದ್ರದ್ದು ವೆರೈಟಿ ಆಫ್ ಚಟ್ನಿ ರೆಸಿಪಿ ಅಥವಾ ಏನಂತಾರೆ ಹಾಗೇನೂ ತಿನ್ಬೋದು, ಸಲಾಡ್ ಗತ್ಲೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಒಂದ್ಸಲ ಇದನ್ನು ಟ್ರೈ ಮಾಡಿ, ಅಥವಾ ಸಿಕ್ಕಿತು ನಿಮ್ಮ ಹತ್ರ ಅಂದರೆ ಕಂಪಲ್ಸರಿ ಇದನ್ನು ಬಳಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಬೆನಿಫಿಟ್ಸ್ ಇದೆ ಇದ್ರದ್ದು, ಅಷ್ಟು ಹೇಳಲಿಕ್ಕೆ ಹೋದರೆ ಸಾಲೋದೇ ಇಲ್ಲ. ಹಾಗಾಗಿ ಸಾಕಷ್ಟು ಹೆಸರುಗಳಿವೆ ಬೇರೆ ಬೇರೆ ಕಡೆ. ಸೊ ಏನೆಲ್ಲ ಅಂತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮ ಮನೆಯವರು ನನಗೆ ಫಸ್ಟ್ ಇಂಟ್ರಡ್ಯೂಸ್ ಮಾಡಿರೋದು. ಸೊ ಹಾಗಾಗಿ ಅಗಸೆ ಹೂವು ಇದು ಎಲ್ಲ ಕಡೆ ಏನಂತಾರೋ ಗೊತ್ತಿಲ್ಲ, ಬಟ್ ಇಂಗ್ಲೀಷಲ್ಲಿ ಸಸ್ಬ್ಯಾನಿಯನ್ ಗ್ರ್ಯಾಂಡಿಫ್ಲೋರಾ ಅಂತ ಕರೀತಾರೆ. ಸೊ ಇಲ್ಲಿ ನಾನು ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ, ತೊಗರಿ ಬೇಳೆನ ಚೆನ್ನಾಗಿ ತೊಳೆದ ನಂತರ ಈ ರೀತಿ ಕುಕ್ಕರಲ್ಲಿ ಇಟ್ಕೊಂಡು ನೋಡಿ ಇಲ್ಲಿ ಸಣ್ಣಗೆ ಹೆಚ್ಕೊಂಡು ಈ ರೀತಿ ನಾನು ಬೇಳೆ ಜೊತೆ ಹಾಕಿ ಸ್ವಲ್ಪ ನೀರು ಹಾಕಿ, ಜಾಸ್ತಿ ಹಾಕಿದರೆ ಉಕ್ಕಿ ಹರಿದು ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಕಿದ ನಂತರ ಒಂಚೂರು ಅರಿಶಿನ, ಸ್ವಲ್ಪ ಎಣ್ಣೆ, ಬೇಗ ಕುದಿಲಿಕ್ಕೆ ಬೇಕಿದ್ರೆ ಸೋಡಾನೂ ಹಾಕ್ಬೋದು. ನನಗೆ ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ಬಂದಿತ್ತು, ಸೋಡಾ ಪ್ರತಿದಿನ ಹಾಕೋ ಬದಲಿ ರೀಪ್ಲೇಸ್ ಆಗಿ ನೀವು ಎಣ್ಣೆ ಹಾಕಿ ಜಲ್ದಿ ಬೇಗ ಕುದಿಯುತ್ತೆ ಅಂತ. ಸೊ ಒಂದು ಚೆನ್ನಾಗಿರುವಂತಹ ಟಿಪ್ಪನ್ನು ಹೇಳ್ಕೊಟ್ಟಿದ್ರು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದಾದ ನಂತರ ಚೆನ್ನಾಗಿ ಬೇಳೆ ಕುದ್ದಿದೆ, ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕಿ ಚಟಪಟ ಅನ್ನೋವರೆಗೂ ಇದನ್ನು ಮಾಡಿ. ನನ್ನ ಹತ್ರ ಕರಿಬೇವು ಇರಲಿಲ್ಲ, ಹಾಕಿ ಅದನ್ನು ಕೂಡ. ಅದಾದ ನಂತರ ಘಮ ಘಮ ಪರಿಮಳ ಬರುವಂಥದ್ದು ಇಂಗು. ಸೊ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಚೆನ್ನಾಗಿ ಘಮ ಘಮ ಬರುತ್ತೆ. ಅದಾದ ನಂತರ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಸಣ್ಣಾಗಿ ಹೆಚ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಲಿ ಆಗೋವರೆಗೂ ಅದನ್ನು ಚೆನ್ನಾಗಿ ಬೇಯಿಸಿ, ಒಂಚೂರು ಸಕ್ಕರೆ ಅಥವಾ ಒಂಚೂರು ಉಪ್ಪನ್ನು ಹಾಕಿದರೆ ಬೇಗ ಜಲ್ದಿ ಸಾಫ್ಟ್ ಆಗುತ್ತೆ. ಸೊ ಇದು ಒಂದು ನನ್ನ ಟಿಪ್ ಅಂತ ಹೇಳ್ಬೋದು. ಸೊ ಆಗಾಗ ಕಲಿಸ್ತಿರ್ಬೇಕು, ಇಲ್ಲ ಅಂದರೆ ಕೆಳಗೆ ಹೊತ್ಬಿಡುತ್ತೆ. ಸೊ ಸ್ವಲ್ಪ ಟೊಮೆಟೊ ಹಾಕಿದ ನಂತರ ನೀರಿನ ಅಂಶ ಬಿಡುತ್ತೆ, ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ನಾನು ಮುಂಚೆನೇ ಬೆಲ್ಲ ಹಾಕ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಸಾಂಬಾರಿಗೆ ಅಥವಾ ಹುಳಿಗೆ ಬೆಲ್ಲ ಹಾಕೋದು ಸಹಜ. ಸ್ವಲ್ಪ ಟರ್ಮರಿನ್ ಪೇಸ್ಟ್, ಆಮೇಲೆ ಒಂಚೂರು ನೀರು. ಸೊ ಸ್ಟಾರ್ಟಿಂಗಲ್ಲಿ ಹಾಕಿದಾಗ ಅದು ಚೆನ್ನಾಗಿ ಕರಗೋತನ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಅರಿಶಿನ, ಖಾರದ ಪುಡಿ, ಆದಮೇಲೆ ಗರಂ ಮಸಾಲ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನಾನು ನಿಮಗೆ ಶೇರ್ ಮಾಡಿದ್ದೀನಿ ಮನೆಯಲ್ಲಿ ಮಾಡಿರುವಂತಹ ಹೋಮ್ ಮೇಡ್ ಸಾಂಬಾರು ಪುಡಿ ನಮ್ಮ ಶೈಲಿಯಲ್ಲಿ. ಸೊ ಈಗ ನಾನು ಇಲ್ಲಿ ಗರಂ ಮಸಾಲ ಹಾಕ್ತಿರೋದು, ಖಂಡಿತ ಟ್ರೈ ಮಾಡಿ. ಒಂಚೂರು ಮೆಂತೆ ಪುಡಿ ಹಾಕ್ತಾಯಿದ್ದೀನಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕಲರ್ ಎದ್ದು ಕಾಣೋಕ್ಕೆ ಇಷ್ಟ ಬಂದಷ್ಟು ಹಾಕಿ. ನಾನು ಸಾಂಬಾರು ಮಸಾಲ ಅಲ್ಲಿ ಖಾರ ಸ್ವಲ್ಪ ಕಮ್ಮಿ ಹಾಕಿರೋದ್ರಿಂದ ಇಲ್ಲಿ ಜಾಸ್ತಿ ಹಾಕ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಕುದಿಲಿ ಒಂಚೂರು. ಚೆನ್ನಾಗಿ ಬೆಲ್ಲ ಮತ್ತು ಟರ್ಮರಿನ್ ಪೇಸ್ಟ್ ಹಾಕಿರೋದ್ರಿಂದ ಅದು ಎಲ್ಲ ಕಡೆ ಚೆನ್ನಾಗಿ ಬೆರೀಲಿ ಅಂತ ಹೇಳ್ತೀನಿ. ಸೊ ಚೆನ್ನಾಗಿ ಒಂದು 5 to 10 ಮಿನಿಟ್ಸ್ ಆದ ನಂತರ ಇಲ್ಲಿ ನಾನು ಕುದ್ದ ಬೇಳೆನ ಹಾಕ್ತಾ ಇದ್ದೀನಿ. ಸೊ ಜಾಸ್ತಿ ನೀರು ಹಾಕಿ ಒಂದು ಮೀಡಿಯಮ್ ಫ್ಲೇಮಲ್ಲಿ 15 ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು, ಅಂದ್ರೇ ಮಜಾ ಬರುತ್ತೆ ಸಾಂಬಾರು ಟೇಸ್ಟು. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಈ ಸಾಂಬಾರು ಪುಡಿ ಅಂತ ಹೇಳ್ತೀನಿ, ನಮ್ಮ ಶೈಲಿಯ ಸಾಂಬಾರು ಪುಡಿ ಅಂತ ಹೇಳ್ಬೋದು, ಬ್ರಾಹ್ಮಿಣ್ ಸ್ಟೈಲ್. ಸೊ ತುಂಬಾ ಘಮ ಘಮ ಬರುತ್ತೆ.
ಸೊ ತುಪ್ಪ ಹಾಕ್ತಾ ಇದ್ದೀನಿ. ನನ್ನ ಏನಂತಾರೆ, ಒಂದು ಸಾರಾಗಲಿ ಹುಳಿ ಆಗಲಿ ನಾನು ತುಪ್ಪ ಹಾಕೋದು ಇಷ್ಟ ನನಗೆ. ಸೊ ಕೈ ತುಂಬ ಹೆಚ್ಕೊಂಡು ಫ್ರೆಶ್ ಆಗಿರುವಂತಹ ಕೊತ್ತಂಬರಿನ ಹಾಕಿ ನೀವು ಘಮ ಘಮ ಬರಬೇಕು ಚೆನ್ನಾಗಿ ಆ ರೀತಿ. ಸೊ ಚೆನ್ನಾಗಿ ಕುದ್ದು ಏನಂತಾರೆ, ಬೇಕಿದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಥಿಕ್ ಆಗಿರಲಿ, ಇಲ್ಲಾಂದರೆ ಅಳಕ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ನನಗೆ ಸ್ವಲ್ಪ ಸಾಂಬಾರು ಗಟ್ಟಿ ಇದ್ರೇ ಟೇಸ್ಟಿ ಅನಿಸುತ್ತೆ. ಸೊ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಹೆಲ್ದಿ ಕೂಡ. ಸೊ ಇದು ಒಂದು ಅಗಸಿ ಹೂವಿನ ಏನಂತಾರೆ, ಒಂದು ಸಾಂಬಾರನ್ನ ಟ್ರೈ ಮಾಡಿದ್ದೀನಿ. ಸೊ ನೋಡಿ ಇಷ್ಟ ಆಗುತ್ತೆ. ಸಾಂಬಾರು ಪುಡಿನೂ ಒಂದ್ಸಲ ಟ್ರೈ ಮಾಡಿ ಇಟ್ಕೊಳ್ಳಿ. ಒಂದು ಏರ್ ಟೈಟಲ್ಲಿ ನೀವು ಹಾಕಿಟ್ಕೊಂಡ್ರೆ ಆರಾಮಾಗಿ ನನ್ನ ಒಂದು ಕ್ವಾಂಟಿಟಿ ಎಷ್ಟಿದೆ ಅಂದರೆ 10 to 15 ಡೇಸ್ ತನಕ ನೀವು ಬಳಸ್ಬೋದು, ಅಷ್ಟು ರೀತಿ ಇರುತ್ತೆ. ಸೊ ಬೇಕಿದ್ರೆ ಡಬಲ್ ಕ್ವಾಂಟಿಟಿ ಕೂಡ ಮಾಡ್ಕೊಳ್ಬೋದು. ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸಾಂಬಾರು. ಇಡ್ಲಿ ಆಗಲಿ, ಅನ್ನ ಆಗಲಿ, ಚಪಾತಿ ಆಗಲಿ, ದೋಸೆ ಆಗಲಿ, ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಅಗಸಿ ಹೂವಿನ ಹುಳಿ ಅಂತ. ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಒಂದು ಹೊಸ ಟಾಪಿಕ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ. ಸೊ ಟ್ರೈ ಮಾಡೋದನ್ನು ಮರಿಬೇಡಿ. ಈ ಅಗಸಿ ಹೂವದ ಮಹತ್ವ ಜಾಸ್ತಿ ಇದೆ. ಎಲ್ಲ ರೋಗ ನಿರೋಧಕ ಶಕ್ತಿ ತುಂಬಿಕೊಂಡಿದೆ ಇದರಲ್ಲಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಒಂದು ಹೊಸ ಟಾಪಿಕ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.